ವಾಯು ಮಾಲಿನ್ಯ ನಿಯಮ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಕಲ್ಯಾಣ ಸ್ಟೀಲ್ಗೆ ಕೇಂದ್ರ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ವಿದ್ಯುತ್ ಸ್ಥಗಿತ ಮಾಡಲು ಆದೇಶ ಹೊರಡಿಸಲಾಗಿದೆ. ಈ ಆದೇಶ ಹೊರಡಿಸಿದ ಬೆನ್ನಲ್ಲೇ ಕಾರ್ಖಾನೆಯ ವಿದ್ಯುತ್ ಸ್ಥಗಿತಗೊಳಿಸುವ ಪ್ರಕ್ರಿಯೆ ಆರಂಭಗೊಂಡಿದೆ. ಕಾರ್ಖಾನೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲು ಸಹ ಕೊಪ್ಪಳ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಇಂದು ಮುಂಜಾನೆಯಿಂದಲೇ ಕಾರ್ಖಾನೆಯ ಕಾರ್ಯಾಚರಣೆ ಸಂಪೂರ್ಣವಾಗಿ ಸ್ಥಗಿತಗೊಳ್ತಾ ಇದೆ. 1998ರಲ್ಲಿ ಆರಂಭಗೊಂಡಿದ್ದ ಕಲ್ಯಾಣ ಸ್ಟೀಲ್ 28 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ತನ್ನ ಬಾಗಿಲನ್ನು ಬಂದ್ ಮಾಡಿದೆ. ಕಬ್ಬಿಣದ ಅದಿರು ಶುದ್ಧೀಕರಣ ಉತ್ಪಾದಿಸಿದ ಪ್ರಮುಖ ಕೈಗಾರಿಕಾ ಕೇಂದ್ರ ಇದಾಗಿದ್ದು, ಈಗ ಸಾಕಷ್ಟು ಅಲ್ಲಿಯ ಉದ್ಯೋಗಿಗಳು ಆತಂಕದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಈಗ ಕಲ್ಯಾಣಿ ಫ್ಯಾಕ್ಟ್ರಿಯನ್ನು ಕ್ಲೋಸರಿಗೆ ಒಂದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ನಮಗೆ ಒಂದು ಡೈರೆಕ್ಷನ್ ಬಂದಿತ್ತು, ಅವ್ರದ್ದು ಪವರ್ ಡಿಸ್ಕನೆಕ್ಟ್ ಮಾಡಿ ಅಂತೇಳಿ. ಆ ಪ್ರಕಾರ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೆಸ್ಕಾಮ್ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದೆ. ಅವ್ರು ಹೋಗಿ ಪವರನ್ನು ಡಿಸ್ಕನೆಕ್ಟ್ ಮಾಡಿದ್ದಾರೆ. ಬಟ್ ಇನ್ ದ ಮೀನ್ ಟೈಮ್ ಕಲ್ಯಾಣಿ ಅವರು ಕಂಪ್ಲೈ ಮಾಡಿದ್ದೀವಿ ಅಂತ ಅವ್ರಿಗೆ ಕಳಿಸಿ CPCB ಕಳಿಸಿ ನನಗೂ ಒಂದು ಮೇಲ್ ಕಳಿಸಿದ್ದಾರೆ. ಇನ್ ಕೇಸ್ ಏನಾದರೂ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಹೇಳಿರೋದನ್ನೆಲ್ಲ ವೆರಿಫೈ ಮಾಡಿ ಹೌದು ಅಂತ ಒಪ್ಪಿ ನಾಳೆ ಪವರ್ ಪುನಃ ಕೊಡಿ ಅಂದರೆ ಪುನಃ ಕೊಡ್ತೀವಿ. ಬಟ್ ಅಲ್ಲಿವರೆಗೂ ಅದು ಡಿಸ್ಕನೆಕ್ಟ್ ಆಗಿ ಇರ್ತದೆ. ಸರ್, ಕಾರಣ ಏನಂತ ಏನು ಸರ್? ಅವರು ಕೆಲವೊಂದು ನಾಮ್ಸ್ ವೈಲೇಟ್ ಮಾಡಿದ್ದಾರೆ ಎನ್ನುವಂಥದ್ದನ್ನು ಆದೇಶದಲ್ಲಿ ಕಾಣಿಸಿದ್ದಾರೆ. ಅದರ ಆಧಾರದ ಮೇಲೆ ಅವ್ರೇನು ಡೈರೆಕ್ಷನ್ ಕೊಟ್ಟಿದ್ರು ಪೊಲ್ಯೂಷನ್ ಕಂಟ್ರೋಲ್ ಅವರೇ ಕಾಂಪಿಟೆಂಟ್ ಅಥಾರಿಟಿ, ಅವರೇ ಕನ್ಸೆಂಟ್ ಫಾರ್ ಎಸ್ಟಾಬ್ಲಿಷ್ಮೆಂಟು, ಕನ್ಸೆಂಟ್ ಫಾರ್ ಆಪರೇಷನ್ ಕೊಟ್ಟಿರ್ತಾರೆ. ಹಾಗಾಗಿ ಅವ್ರು ಏನು ಡೈರೆಕ್ಷನ್ ಕೊಟ್ಟಿದ್ದಾರೋ ಅದರ ಪ್ರಕಾರ ನಾವು ಡಿಸ್ಕನೆಕ್ಟ್ ಮಾಡ್ತೀವಿ. ಪರಿಸರ ಮಾಲಿನ್ಯ ಆಗ್ತಾ ಇತ್ತು ಅಂತ ಏನಾದರೂ? ಅದೇ ಏರ್ ಆ್ಯಕ್ಟ್ ವೈಲೇಷನ್ ಆಗಿರೋದಕ್ಕೆ ಕೊಟ್ಟಿದ್ದಾರೆ. OCMS ಅಲ್ಲಿ ಏನು ರಿಪೋರ್ಟ್ ಬರಬೇಕಿತ್ತು ಅದು ಏನೋ ವೇರಿಯೇಷನ್ ಇದ್ದಿದ್ದರಿಂದ ಕೊಟ್ಟಿದ್ದಾರೆ. ಸೊ ಪುನಃ ಇವರು ನಾವೆಲ್ಲ ಕಂಪ್ಲೈ ಮಾಡಿದ್ದೀವಿ ಅಂತ ನನಗೊಂದು ಮೇಲ್ ಕೊಟ್ಟಿದ್ದಾರೆ. ನಿನ್ನೆ ಮತ್ತು ಇವತ್ತು ಕೂಡ ಬಂದು ನನಗೆ ತಿಳಿಸಿದ್ದಾರೆ. ಬಟ್ ಅದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಆ ಬಗ್ಗೆ ಪರಿಶೀಲಿಸಿ ಅವರು ನಿರ್ಧಾರ ಮಾಡಬೇಕು. ಅವರು ಒಂದು ವೇಳೆ ಇವ್ರದ್ದು ಸರಿ ಇದೆ ಅಂತ ಮತ್ತೆ ಪುನಃ ಏನಾದರೂ ಆದೇಶ ಬಂದರೆ ಅದನ್ನು ತೆರವುಗೊಳಿಸ್ತೀವಿ. CPCBಯಿಂದ ಬಂದಿರೋದು ಒಂದು, ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಈಗಾಗಲೇ NPD ಇಶ್ಯೂ ಆಗಿರೋದು ಪ್ರೊಸೆಸ್ಸಲ್ಲಿದೆ. ಅದು ಮುಂದೆ ತೆಗೆದುಕೊಂಡು ಹೋಗ್ತೀವಿ. ಎಷ್ಟು ಕಾರ್ಖಾನೆಗಳಿದೆ ಸರ್? ಮೊದಲು 5 ಕೊಟ್ಟಿದ್ರಿ, ಆಮೇಲೆ 11 ಕೊಟ್ಟಿದ್ದಾರೆ. ಸೊ ಹಾಗೆ ಬರ್ತಾ ಇದ್ದಾವೆ. ಆಮೇಲೆ ಕೆಲವೊಂದು ರಿಸಾರ್ಟ್ಸು STP ಮಾಡಿಲ್ಲ ಅಂತ ಅವ್ರ ಮೇಲೂ ಕೂಡ ಸೀಜರ್ ಆರ್ಡರ್ಸ್ ಬಂದಿದೆ. ಅದನ್ನು ಕೂಡ ನಾವು ಎನ್ಫೋರ್ಸ್ ಮಾಡ್ತಾ ಇದ್ದೀವಿ. ಒಂದು 2-3 ದಿವಸ ಅವ್ರು ಕಾಲಾವಕಾಶ ಕೇಳ್ತಾ ಇದ್ದಾರೆ. ಟೂರಿಸ್ಟ್ ಎಲ್ಲ ನಮ್ಮಲ್ಲಿ ಬಂದಿದ್ದಾರೆ, ಲಗೇಜ್ ಎಲ್ಲ ಇದೆ, ಒಂದು 2 ದಿವಸ ಕಾಲಾವಕಾಶ ಕೊಡಿ ಅಂತ ಎಲ್ಲ ಹೋಟೆಲ್ ರಿಸಾರ್ಟ್ನವ್ರು ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗಾಗಿ ಈ ತಾತ್ಕಾಲಿಕವಾಗಿ ಒಂದು 2 ದಿವಸ ತಡೆದು ತದನಂತರದಲ್ಲಿ ಅದನ್ನು ಕೂಡ ಅನುಷ್ಠಾನ ಮಾಡ್ತೀವಿ. ಅದೇ ಇವತ್ತು 2 ರೆಸಾರ್ಟ್ಗಳನ್ನು ಬಂದ್ ಮಾಡೋಕ್ಕೆ ಹೋಗಿ ಸುಮಾರು 7-8ಕ್ಕೆ ಬಂದಿದ್ದಾರೆ ಆರ್ಡರು. ಬಟ್ ಅವ್ರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಏನಂದರೆ, ನಮ್ಮಲ್ಲಿ ಆಲ್ರೆಡಿ ಟೂರಿಸ್ಟ್ ಬಂದಿದ್ದಾರೆ,
ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ರು, ಲಗೇಜ್ ಇಟ್ಟು ಎಲ್ಲೆಲ್ಲೋ ನೋಡೋಕೆ ಹೋಗಿದ್ದಾರೆ. ದಯವಿಟ್ಟು ಸ್ವಲ್ಪ ಒಂದು 2 ದಿವಸ ಕಾಲಾವಕಾಶ ಕೊಡಿ. ಸರ್ ಇವ್ರು ಏನು ವೈಲೇಷನ್ ಮಾಡ್ಯಾರ ಸರ್ ಎಸ್ ಟಿ ಪಿಗಳನ್ನ ಎಸ್ಟಾಬ್ಲಿಷ್ ಮಾಡಬೇಕು, ಟ್ರೀಟ್ ಮಾಡಿ ಬಿಡ್ಬೇಕಾಗ್ತದೆ.